ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಅಂಡ್ ಹಲ್ಲೆ ಹಿಂದಿತ್ಯ ಅವಳ ನೆರಳು ಸಿಪಿ ಯೋಗೇಶ್ವರ್ ವಿರುದ್ಧ ಮತ್ತೆ ಕಿಡಿಕಾರಿದ್ದು ಹೇಗೆ? ಹೊನ್ನಾಳಿ ಹುಲಿ ಸೈನಿಕನ ಮಂತ್ರಿಗಿರಿ ತಪ್ಪಿಸೋಕೆ ಸಚಿವ ಆಕಾಂಕ್ಷಿಗಳ ಪ್ಲಾನ್ ಏನು? ಬೆಂಗಳೂರಿನಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ ನಡೆಯುತ್ತಿರೋದು ಎಲ್ಲಿ? ಜೈಲಲ್ಲಿದ್ರೂ ವಿನಯ್ ಕುಲಕರ್ಣಿ ರಾಯಲ್ ಲೈಫ್ ನಡೆಸ್ತಿರೋದು ಹೇಗೆ? ನಿತ್ಯವೂ ಡಿಫ್ರೆಂಟ್ ಊಟ ಮಾಡ್ತಿರೋದು ಹೇಗೆ ಕುಲಕರ್ಣಿ? ಖೈದಿಗಳಿಗೆ ಜೈಲಲ್ಲೂ ಮಸಾಜ್ ವ್ಯವಸ್ಥೆ ಮಾಡಿರೋದು ಎಲ್ಲಿ? ಇದೆಲ್ಲವನ್ನು ನೋಡೋಣ ವಿನಯ್ ಜೈಲ್ ಡೈಲಿ ನ್ಯೂಸ್ ಟಾಪ್ 9ನಲ್ಲಿ. ಟಿವಿ9 ಮತ್ತೊಂದು ಅತಿದೊಡ್ಡ ಸ್ಫೋಟಕ ಸುದ್ದಿಯನ್ನು ಬಯಲು ಮಾಡಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕುರಿತ ಸ್ಫೋಟಕ ಸ್ಟೋರಿ ಬಯಲಿಗಿಳಿದಿದೆ. ಈ ವಿವಿಐಪಿ ಪಾಲಿಗೆ ಜೈಲಿನ ರೀತಿ ಇರುತ್ತೆ, ಅರಮನೆಯಂತಾಗಿದೆ. ಕಂಬಿ ಹಿಂದಿದ್ರೂ ಕೈಗೊಬ್ಬ ಕಾಲಿಗೊಬ್ಬ ಆಳಿದು ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಟಿವಿ9ಗೆ ಜೈಲಿನ ಉನ್ನತ ಮೂಲಗಳಿಂದ ಈ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಂಬಿ ಹಿಂದೆ ಸೇರಿದರೂ ರಾಯಲ್ ಆಗಿದ್ದಾರೆ. ಹಿಂಡಲಗ ಜೈಲಧಿಕಾರಿಗಳಿಗೆ ವಿನಯ್ ಕುಲಕರ್ಣಿ ಖೈದಿಯಲ್ಲ, ಬದಲಾಗಿ ಚೀಫ್ ಗೆಸ್ಟ್ ರೀತಿ ಆಗಿದ್ದಾರೆ. ಕುಲಕರ್ಣಿ ಹೇಳಿದ್ದನ್ನು ಅಧಿಕಾರಿಗಳು ಶಿರಸಾವಹಿಸಿ ಪಾಲನೆ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು, ಜೈಲಿನ ಸೆಲ್ಲನ್ನೇ ಮನೆಯಂತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಕುಲಕರ್ಣಿಗೆ ಕುಳಿತಲ್ಲೇ ಕೇಳಿದ್ದೆಲ್ಲ ಸಪ್ಲೈ ಮಾಡುತ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ಹಿಂಡಲಗ ಜೈಲು ಸೇರಿರುವಂತಹ ವಿನಯ್ ಕುಲಕರ್ಣಿಗೆ ಖೈದಿಗಳನ್ನ ಕೂಲಿಯಾಳುಗಳನ್ನಾಗಿ ಅಧಿಕಾರಿಗಳು ಮಾಡಿಟ್ಟುಕೊಂಡಿದ್ದಾರೆ. ಕ್ವಾರಂಟೈನ್ ಕೊಠಡಿಯಲ್ಲಿ ಹೊಸ ಮೆತ್ತನೆಯ ಹಾಸಿಗೆ ಮೇಲೆ ವಿನಯ್ ಕುಲಕರ್ಣಿ ನಿದ್ದೆ ಮಾಡುತ್ತಿದ್ದು, ಬೇಕಾದ ತಿಂಡಿ, ಊಟ, ಮದ್ಯ, ಮಾಂಸ ಜೈಲೊಳಗೆ ಸಪ್ಲೈ ಆಗ್ತಾ ಇದೆ. ಅಲ್ಲದೆ ವಿನಯ್ಗೆ ಜೈಲೂಟ ಸೇರುವುದಿಲ್ಲ, ಬಿರಿಯಾನಿ ಎಣ್ಣೆ ಇಲ್ಲದೆ ನಿದ್ದೆ ಬರಲ್ಲ ಅಂತ ಹೇಳಲಾಗ್ತಿದೆ. ವಿನಯ್ ಕುಲಕರ್ಣಿಗೆ ಒಂದೊಂದು ದಿನ ಒಂದೊಂದು ಬ್ರೇಕ್ಫಾಸ್ಟ್ ಕೊಡಲಾಗ್ತಾ ಇದೆ. ಇಡ್ಲಿ, ದೋಸೆ, ವಡಾ, ಪೂರಿ, ಚಪಾತಿ ಜೊತೆಗೆ ಹಾಲು ಕೂಡ ಕೊಡ್ತಿದ್ದಾರೆ. ಕುಲಕರ್ಣಿಗೆ ಮಧ್ಯಾಹ್ನದ ಊಟ ಧಾರವಾಡದ ಮನೆಯಿಂದ ಬರ್ತಾ ಇದ್ದು, ರೊಟ್ಟಿ, ವೆರೈಟಿ ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಸಪ್ಲೈ ಮಾಡಲಾಗ್ತಿದೆ. ಸಾಮಾನ್ಯ ಕೈದಿಯಂತೆ ಇರುತ್ತೆ. ಜೈಲಿನಲ್ಲಿ ವಿನಯ್ ಕುಲಕರ್ಣಿ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಮಾಜಿ ಸಚಿವರಿಗೆ ಮಧ್ಯಾಹ್ನದ ಊಟ ಮನೆಯಿಂದ ಬಂದ್ರೆ ಕತ್ತಲಾಗ್ತಾ ಇದ್ದಂತೆ ಡಿಫರೆಂಟ್ ಸ್ಟೋರಿ ಇದೆ. ರಾತ್ರಿ ಊಟಕ್ಕೆ ಮಾಂಸಾಹಾರ ಇಲ್ಲದೆ ಕುಲಕರ್ಣಿ ನಾಲ್ಕಿಗೆ ರುಚಿ ಹತ್ತಲ್ವಂತೆ. ಚಿಲ್ಲಿ ಚಿಕನ್ 65, ಬಿರಿಯಾನಿ ಯಾವುದಾದ್ರೂ ಒಂದು ಬೇಕೇ ಬೇಕಂತೆ. ಅದರಲ್ಲೂ ನಾಟಿ ಕೋಳಿ ಸಾಂಬಾರ್ ಮಾಜಿ ಸಚಿವರಿಗೆ ಹಾಟ್ ಫೇವರೇಟ್. ಊಟದ ಜೊತೆಗೆ ವಿನಯ್ ಕುಲಕರ್ಣಿಗೆ ಡ್ರಿಂಕ್ಸ್ ಕೂಡ ಸಪ್ಲೈ ಮಾಡಲಾಗ್ತಾ ಇದ್ದು, ಬೇಕಾದ ಬ್ರಾಂಡ್ನ ಡ್ರಿಂಕ್ಸ್ ಜೈಲಿನ ಕೋಣೆಯೊಳಗೆ ಸರಬರಾಜು ಮಾಡಲಾಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಬೇಕಾದದ್ದು ಸರಬರಾಜು ಆಗುವುದು ಹೇಗೆ ಅನ್ನೋದು ಕುತೂಹಲ ಮೂಡಿಸಿದೆ. ಊಟ, ಮದ್ಯದ ಸಪ್ಲೈ ಕೆಲಸಕ್ಕೆಂದೇ ಬಂಟನನ್ನ ವಿನಯ್ ಕುಲಕರ್ಣಿ ನೇಮಿಸಿಕೊಂಡಿದ್ದಾರೆ. 2 ಶಿಫ್ಟ್ನಲ್ಲಿ ವಿನಯ್ ಕುಲಕರ್ಣಿಗೆಂದೇ ಕೈದಿಗಳು ಕೆಲಸ ಮಾಡ್ತಿದ್ದಾರೆ. ಜೈಲಿನ ಹೊರಗಿನಿಂದ ಬೇಕಾದನ್ನ ವಿನಯ್ ಬಂಟರು ತಂದು ಕೊಡ್ತಾರೆ. ಇನೋವಾ ಸಫಾರಿ ಸ್ವಿಫ್ಟ್ ಕಾರ್ನಲ್ಲಿ ಬಂದು ವಿನಯ್ ಬಂಟರು ಒಂದು ಚೀಲ ಅಥವಾ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗ್ತಾರೆ. ಇದನ್ನ ಜೈಲಿನ ಹೊರಗಡೆ ಕೆಲಸ ಮಾಡುವಂತಹ ಕೈದಿಗಳು ಕೊಂಡೊಯ್ತಾರೆ. ಜೈಲಿನಲ್ಲಿ ವಿನಯ್ ಕುಲಕರ್ಣಿಯ ಚಾಕರಿ ಮಾಡೋದಕ್ಕೆ ಪ್ರತಿ ಶಿಫ್ಟ್ನಲ್ಲಿ 2 ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ವಿನಯ್ ಬಂಟರು ಕೈದಿಗಳ ಕೈಗೆ ಪಾರ್ಸಲ್ ತಲುಪಿಸಲಿದ್ದು, ಇದನ್ನ ಪಡೆದು ಒಬ್ಬರಿಂದ ಮತ್ತೊಬ್ಬರು ಸಿಬ್ಬಂದಿಗೆ ಹಸ್ತಾಂತರ ಮಾಡಲಿದ್ದಾರೆ. ಕೊನೆಗೆ ವಿನಯ್ ಕುಲಕರ್ಣಿಗೆ ತಲುಪಲಿದೆ. ಇನ್ನು ಜೈಲಿನೊಳಗೆ ಹೋಗುವಾಗ ಸಿಬ್ಬಂದಿ ತಮ್ಮ ಮೊಬೈಲ್ನ ಹೊರಗಡೆ ಇಡಬೇಕಾಗಿತ್ತು. ವಿನಯ್ ಕುಲಕರ್ಣಿ ಬಳಿ ಹೋಗೋ ಸಿಬ್ಬಂದಿ ಮಾತ್ರ ಮೊಬೈಲ್ ಒಯ್ಯುತ್ತಾನೆ. ಹೀಗೆ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಜೈಲು ಸಿಬ್ಬಂದಿ ಮೊಬೈಲ್ ಕೊಡ್ತಾರೆ. ಹಿಂಡಲಗ ಜೈಲಿನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ರಾಯಲ್ ಫೆಸಿಲಿಟಿಗಳಿದೆ. ವಿನಯ್ ಕುಲಕರ್ಣಿ ಸೆಲ್ನಲ್ಲಿ ಬೆಡ್, ಟಿವಿ, ಟೇಬಲ್, ಫ್ಯಾನ್ಸ್ ಇದ್ದು, ಮನೆಯಿಂದ ತಂದಿರುವಂತಹ ಹಾಸಿಗೆ ಕೊಡಲಾಗಿದೆ. ಅಲ್ಲದೆ ಕುಲಕರ್ಣಿಗೆ ಬಿಸ್ಲರಿ ವಾಟರ್, ಪ್ರತ್ಯೇಕ ಶೌಚಾಲಯ ಮತ್ತು ಬಾತ್ರೂಮ್ ಸೌಲಭ್ಯವಿದ್ದು, ಜೈಲಿನಲ್ಲೇ ವಿನಯ್ ಕುಲಕರ್ಣಿಗೆ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ವಿನಯ್ ಕುಲಕರ್ಣಿಯ ಜೈಲಿನೊಳಗಿನ ರಾಯಲ್ ಟ್ರೀಟ್ಮೆಂಟ್ಗೆ ಜೈಲು ಅಧೀಕ್ಷಕನ ಕೃಪಾ ಕಟಾಕ್ಷವೇ ಕಾರಣ ಎನ್ನಲಾಗ್ತಿದ್ದು, ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಕೃಪಾ ಕಟಾಕ್ಷದಿಂದ ವಿನಯ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. 2 ಕೈದಿಗಳು ಕುಲಕರ್ಣಿಗೆ ಆಯಿಲ್ ಮಸಾಜ್ ಸಹ ಮಾಡ್ತಾರಂತೆ. ಆರಂಭದಲ್ಲಿ ವಿನಯ್ ಸಾಮಾನ್ಯ ಕೈದಿಯಂತೆ ಇರ್ತಾರೆ ಎಂದು ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಹೇಳಿದ್ರು. ಆದರೆ ಆ ಮಾತೆಲ್ಲ ಸುಳ್ಳಾಗಿದ್ದು, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅಪರೂಪಕ್ಕೆ ಜೈಲಿಗೆ ಭೇಟಿ ನೀಡ್ತಾರಂತೆ. ವರ್ತೂರು ಪ್ರಕಾಶ್ ಕಿಡ್ನಾಪ್ಗೆ ಮಹಿಳೆ ಕಾರಣನ? ಸಿಪಿ ಯೋಗೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಗರಂ ಆಗಿದ್ದು ಯಾಕೆ? ಬೆಂಗಳೂರಿನಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಮಹಿಳೆಯ ಕಾರಣಕ್ಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಿಡ್ನಾಪ್ ಮತ್ತು ಹಲ್ಲೆ ನಡೆದಿದೆ ಅನ್ನೋ ಅನುಮಾನ ಮೂಡಿದೆ. ಮೇಲ್ನೋಟಕ್ಕೆ ಕೇಸ್ನಲ್ಲಿ ಮಹಿಳೆಯ ವಿಚಾರದ ಅನುಮಾನ ಮೂಡಿದ್ದು, ವೈಯಕ್ತಿಕ ಕಾರಣಕ್ಕೆ ಹಲ್ಲೆ ಮಾಡಿರುವಂತೆ ಕಂಡು ಬರ್ತಾ ಇದೆ. 2 ದಿನ ಇಟ್ಕೊಂಡು ಹಲ್ಲೆ ನಡೆಸಿ ಬಿಟ್ಟು ಕಳಿಸಿದ್ದಾರೆಂಬ ಮಾಹಿತಿ ಇದ್ದು, ಹೀಗಾಗಿ ಇದು ಹಣಕಾಸಿನ ವಿಚಾರಕ್ಕೆ ಆಗಿರುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ.
ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ನಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಕಿಡ್ನಾಪ್ ಆಗಿ 1 ವಾರದ ಬಳಿಕ ದೂರು ನೀಡಿದ್ದು ಮಾಜಿ ಸಚಿವರಾಗಿದ್ದರೂ ಕಂಪ್ಲೇಂಟ್ ಕೊಡಲು ವಿಳಂಬ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಲ್ಲದೆ ಅಪಹರಣಕಾರರು 30 ಕೋಟಿ ಡಿಮ್ಯಾಂಡ್ ಮಾಡಿದ್ರು ಅಂತ ವರ್ತೂರ್ ಪ್ರಕಾಶ್ ತಿಳಿಸಿದ್ದಾರೆ. ಹಾಗಿದ್ರೆ ಅಷ್ಟೊಂದು ಹಣ ಡಿಮ್ಯಾಂಡ್ ಮಾಡಿದ್ರೆ ಅವರ ಪರಿಚಯ ಇರಲೇಬೇಕು ಎನ್ನಲಾಗ್ತಿದ್ದು ಕಿಡ್ನಾಪರ್ಸ್ ಹೆಸರು ಮುಚ್ಚಿಡುತ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ. 30 ಕೋಟಿ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ರು ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ನವೆಂಬರ್ 25ರ ಸಂಜೆ ನನ್ನನ್ನು ಅಪಹರಣ ಮಾಡಿದ್ರು. ಕಾರಿನ ಗಾಜು ಒಡೆದು ನನಗೆ ಮಂಕಿ ಕ್ಯಾಪ್ ಹಾಕಿದ್ರು. ಕಾರಿನಲ್ಲಿಯೇ 4 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟರು. ಅಪಹರಣ ಮಾಡಿ ನನ್ನನ್ನು ಕಾಡಿಗೆ ಕರೆದೊಯ್ದ್ರು. ಕಾಡಿನಲ್ಲೂ ಕೈಕಾಲು ಕಟ್ಟಿ ಹಾಕಿ ಹೊಡೆದ್ರು ಅಂತ ಪ್ರಕಾಶ್ ತಿಳಿಸಿದ್ರು. ಅಲ್ಲದೆ ಕಿಡ್ನಾಪ್ ಮಾಡಿ ಕಾರಿನಿಂದ ಬೇರೆ ಕಡೆ ಕರೆದೊಯ್ದು ಹಣ ಎಲ್ಲಿಟ್ಟಿದ್ದೀಯಾ ಅಂತ ಕೇಳಿದ್ರು ಅಂತ ಹೇಳಿದ್ರು. ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಕಿಡ್ನಾಪ್ ಮಾಡುವಾಗ ಕಾರಿನ ಗಾಜು ಒಡೆದಿದ್ರು ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ರು. ಆದರೆ ಬೆಳ್ಳಂದೂರಿನಲ್ಲಿ ಪತ್ತೆಯಾದ ಕಾರಿನ ಯಾವುದೇ ಗಾಜು ಕೂಡ ಒಡೆದಿಲ್ಲ. ಹೀಗಾಗಿ ವರ್ತೂರ್ ಕಿಡ್ನಾಪ್ ನಾಟಕ ಆಡಿದ್ರಾ ಅನ್ನೋ ಅನುಮಾನ ಮೂಡಿದ್ದು ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಯೋಗೇಶ್ವರ್ಗೆ ಸಚಿವ ಸ್ಥಾನ ಖಚಿತವಾಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ. ಸಿಪಿ ಯೋಗೇಶ್ವರ್ ವಿರುದ್ಧ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತೆ ಹರಿಹಾಯ್ದಿತು. ನಾನು ಆ ವ್ಯಕ್ತಿ ಹೆಸರನ್ನ ಕೇಳಿಲ್ಲ, ಅವರು ಯಾರೆಂದೂ ಗೊತ್ತಿಲ್ಲ. ಅವರೇನು ಪ್ರಧಾನಿ ಮೋದಿನ, ಅಮಿತ್ ಶಾನ, ಜೆಪಿ ನಡ್ಡಾನ, ಪದೇ ಪದೇ ಅವರ ಹೆಸರೇರಿಕೆ ನನ್ನ ಬಾಯಲ್ಲಿ ಹೇಳಿಸ್ತೀರಿ ಅಂತ ಕಿಡಿಕಾರಿದ್ರು. ನಳಿನ್ ಕುಮಾರ್ ಕಟೀಲ್ ಭೇಟಿ ಮಾಡಿದ ಬಳಿಕ ಮಾತನಾಡಿದಂತಹ ಅವರು ಸಿಎಂ ಬಿಎಸ್ವೈ ಹೇಳಿಕೆಯಿಂದ ನನ್ನ ಮನಸ್ಸಿಗೆ ಆಘಾತವಾಗಿದೆ ಅಂತ ತಿಳಿಸಿದ್ರು. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡದಂತೆ ತಡೆಯುವುದಕ್ಕೆ ಕಸರತ್ತು ನಡೀತಾ ಇದ್ದು ಶಾಸಕರೇ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ. ಈ ಬಗ್ಗೆ ಡಿಸೆಂಬರ್ 7 ಅಥವಾ 8ರಂದು ಬಿಜೆಪಿಯ ಸಚಿವಾಕಾಂಕ್ಷಿಗಳು ಸಭೆ ನಡೆಸಿ ಚರ್ಚಿಸುವ ಸಾಧ್ಯತೆ ಇದೆ. ವಿಧಾನಸೌಧ ಅಥವಾ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು ವರಿಷ್ಠರ ಭೇಟಿಯತ್ತ ಸಚಿವಾಕಾಂಕ್ಷಿಗಳು ಚಿತ್ತ ನೆಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡುವ ಸಂಬಂಧ ಸಭೆಯಲ್ಲಿ ಚರ್ಚಿಸಲಿದ್ದಾರೆ. ಸಿಸಿಬಿ ವಿಚಾರಣೆ ವೇಳೆ ಶ್ರೀಕಿಯ ಮತ್ತೊಂದು ಕೋಡ್ ಬಯಲಾಗಿದೆ. ಸಂಜಯ್ ನಗರದಲ್ಲಿರುವಂತಹ ಶ್ರೀಕಿ ಫ್ಲಾಟ್ನಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತು. ಇದಕ್ಕಾಗಿ ಮೀಟ್ ಇನ್ ಫ್ಲಾಟ್ ಅನ್ನೋ ಕೋಡ್ ಇಡಲಾಗಿತ್ತು. ಹೇಮಂತ್, ಪ್ರಸೀದ್, ಸುನೀಶ್ ಸೇರಿದಂತೆ ಹಲವರು ಶ್ರೀಕಿ ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು. ಇನ್ನು ವಿಚಾರಣೆ ವೇಳೆ ಸಿಸಿಬಿ ಅಧಿಕಾರಿಗಳು ಕೇಳೋದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಂತಹ ಶ್ರೀಕಿ ಬಳಿಕ ಡ್ರಗ್ಸ್ ಕೊಡುವಂತೆ ಅಧಿಕಾರಿಗಳನ್ನ ಪೀಡಿಸುತ್ತಿದ್ದಂತೆ. ದೋಣಿಮಲೈನ ಕಬ್ಬಿಣದ ಅದಿರು ಗಣಿಗಾರಿಕೆ ಆರಂಭ ಆಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಮಾರ್ಗದರ್ಶನದಲ್ಲಿ ಕೇಂದ್ರ ಗಣಿ ಮಂತ್ರಾಲಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಎಂದು ಕೇಂದ್ರದ ಗಣಿ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿದ್ದಾರೆ. 2018ರಿಂದ ನೆನೆಗುದಿಗೆ ಬಿದ್ದಿದ್ದ ಗಣಿ ಆರಂಭ ಆಗಲಿದ್ದು 2030-31ರೊಳಗೆ 300 MTPA ಕಬ್ಬಿಣದ ಅದಿರು ಉತ್ಪಾದಿಸುವ ಗುರಿ ಇದೆ. ಇದರಿಂದ ರಾಷ್ಟ್ರ, ರಾಜ್ಯ ಎರಡಕ್ಕೂ ಲಾಭ ಸಿಗಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇಂದಿನಿಂದ ಬೆಂಗಳೂರಿನಲ್ಲಿ ಕೋವ್ಯಾಕ್ಸಿನ್ ಟ್ರಯಲ್ ನಡೀತಾ ಇದೆ. ವೈದೇಹಿ ಆಸ್ಪತ್ರೆಯಲ್ಲಿ ಹೈದರಾಬಾದ್ನ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ 3ನೇ ಹಂತದ ಪ್ರಯೋಗ ನಡೀತಾ ಇದೆ. ಕ್ಲಿಂಟಾರ್ಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಜೊತೆ ವೈದೇಹಿ ಪಾಲುದಾರಿಕೆ ಹೊಂದಿದ್ದು ಆಸ್ಪತ್ರೆಯಲ್ಲಿ 1,000 ಸ್ವಯಂ ಸೇವಕರಿಗೆ ಮೊದಲ ಡೋಸ್ ನೀಡಲಾಗಿದೆ. ಡಿಸೆಂಬರ್ 30ರಂದು ಸ್ವಯಂ ಸೇವಕರಿಗೆ ಲಸಿಕೆ 2ನೇ ಡೋಸ್ ನೀಡಲಿದ್ದು ಜನವರಿ ಮಧ್ಯಭಾಗದಲ್ಲಿ ಕೋವ್ಯಾಕ್ಸಿನ್ನ ಪರಿಣಾಮದ ವರದಿ ಬರಲಿದೆ. ಸಿದ್ದರಾಮಯ್ಯಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದು ಹೇಗೆ? ಕೋಸ್ಟ್ ಗಾರ್ಡ್ ವಿರುದ್ಧ ಕಿಡಿಕಾರಿದ್ದು ಯಾರು? ಎಸ್ಕೇಪ್ ಆಗಿದ್ದ ಆರೋಪಿ ಅಂಧರಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕ್ರಾಸ್ ಬ್ರೀಡ್ ಅಂತ ಹೇಳಿಕೆ ನೀಡಿದ ಸಿದ್ದರಾಮಯ್ಯಗೆ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಹೆಣ್ಣು ಮಕ್ಕಳು, ಮೊಮ್ಮಗಳು ಇಲ್ಲ. ಹಾಗಾಗಿ ಸಿದ್ದರಾಮಯ್ಯಗೆ ನೋವು ಅರ್ಥ ಆಗೋದಿಲ್ಲ. ಸಿದ್ದರಾಮಯ್ಯ ಹೇಳಿಕೆಯಿಂದ ನೋವಾಗಿದ್ದು ಇಂದಿರಾ, ಸೋನಿಯಾ, ಪ್ರಿಯಾಂಕಾ ಕ್ರಾಸ್ ಬ್ರೀಡ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂತಹ ಪದ ಬಳಸಲು ಸಿದ್ದರಾಮಯ್ಯಗೆ ನಾಚಿಕೆ ಆಗಬೇಕು ಅಂತ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಇನ್ನೂ ಮುಂದುವರೆದು ಮಾತನಾಡಿದಂತಹ ಸಚಿವ ಈಶ್ವರಪ್ಪ ಹೆಣ್ಣೆಂದ್ರೆ ಕಾಮದ ವಸ್ತು ಅಂತ ತಿಳಿದುಕೊಂಡಿದ್ದೀರಾ ಅಂತ ಸಿದ್ದುಗೆ ಪ್ರಶ್ನೆ ಮಾಡಿದ್ದಾರೆ. ಲವ್ ಜಿಹಾದ್ ಬಗ್ಗೆ ರಾಜಕೀಯ ಹೇಳಿಕೆ ಮೂರ್ಖತನದ್ದು. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಅಯೋಗ್ಯರು. ಅವರು ಹಿಂದೂ ಸಮುದಾಯದ ಕ್ಷಮೆ ಯಾಚಿಸಬೇಕು. ಕ್ಷಮೆ ಕೇಳದೇ ಇದ್ರೆ ಅದರ ಪರಿಣಾಮ ಎದುರಿಸ್ತಾರೆ. ಮುದಿ ಹಸುಗಳನ್ನ ಏನ್ ಮಾಡಬೇಕು ಅಂತ ಎಂದಿದ್ದಂತಹ ಸಿದ್ದು ಪ್ರಶ್ನೆಗೆ ಈಶ್ವರಪ್ಪ ಗರಂ ಆಗಿದ್ದಾರೆ. ನಿಮ್ಮ ತಾಯಿಗೆ ವಯಸ್ಸಾಗಿದೆ ಅಂತ ಮತ್ತೊಬ್ಬರ ಮನೆ ಮುಂದೆ ಬಿಡ್ತೀರಾ ಅಂತ ಮರು ಪ್ರಶ್ನೆ ಹಾಕಿ ಟಾಂಗ್ ಕೊಟ್ಟಿದ್ದಾರೆ.
ಮಂಗಳೂರಿನ ಧಕ್ಕೆ ಪ್ರದೇಶವನ್ನ ಸಂಪೂರ್ಣ ಬಂದ್ ಮಾಡಿ ಕರಾವಳಿ ಕಾವಲು ಪಡೆ ವಿರುದ್ಧ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಬೋಟ್ ಮುಳುಗಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗರಂ ಆಗಿದ್ದಾರೆ. ಬೋಟ್ ಮುಳುಗಿ ನಾಪತ್ತೆಯಾದವರನ್ನ ಸರಿಯಾಗಿ ಶೋಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂತ ಕಾಟಾಚಾರಕ್ಕೆ ತೋರಿಸಿಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೊನ್ನೆ ಬೋಟ್ ಒಂದು ಮುಳುಗಿದ್ದು 2 ಶವ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದ 4ವರಿಗಾಗಿ ಶೋಧ ನಡೆಸಲಾಗುತ್ತಿದೆ. ಕೋವಿಡ್ ಟೆಸ್ಟ್ಗೆ ಕರೆದೊಯ್ದಿದ್ದ ವೇಳೆ ಎಸ್ಕೇಪ್ ಆಗಿದ್ದಂತಹ ಆರೋಪಿಯನ್ನ ಕೊಡಗು ಜಿಲ್ಲೆಯ ಕುಶಾಲನಗರದ ಅರಣ್ಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಜುನೈದ್ ಪಾಷಾ ಎಂಬಾತ ವಾಲ್ನೂರು ತ್ಯಾಗತ್ತೂರಿನ ತೋಟದಲ್ಲಿ ಬೀಟೆ ಮರ ಕದ್ದು ತುಂಡುಗಳ ಸಮೇತ ಸಿಕ್ಕಿಬಿದ್ದಿದ್ದ. ಆದರೆ ಕೋವಿಡ್ ಪರೀಕ್ಷೆಗೆ ಕದ್ದೊಯ್ದಿದ್ದಾಗ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದ. ಸದ್ಯ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿ ಜುನೈದ್ನನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗದ ಅರಣ್ಯ ಸಂಚಾರಿ ದಳ ಮತ್ತು ಹೊಸನಗರ ಅರಣ್ಯ ವಲಯ ಅಧಿಕಾರಿಗಳು 38 ಕೆಜಿ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ. 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅರೆಸ್ಟ್ ಆದಂತಹ 4 ಹೊಸನಗರ ತಾಲೂಕಿನ ಬಾಣಿಗ ಗ್ರಾಮದ ಬಾವಿಯೊಂದರಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 38 ಕೆಜಿ ಶ್ರೀಗಂಧವನ್ನು ಬಚ್ಚಿಟ್ಟಿದ್ರು. ಅರಣ್ಯ ಸಿಬ್ಬಂದಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಬೆಂಬಲಿಗರು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದ್ರು. ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಪ್ರಕರಣವನ್ನು ಖಂಡಿಸಿದ್ರು. ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡುವಂತೆ ಆಗ್ರಹಿಸಿದ್ರು. ನವೆಂಬರ್ 25ರಂದು ಬೆಗ್ಲಿ ಹೊಸಹಳ್ಳಿಯ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಪ್ರಕಾಶ್ರನ್ನ ಅಪಹರಿಸಲಾಗಿತ್ತು. ಈ ಬಗ್ಗೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ 8 ಜನರ ಮೇಲೆ ದೂರು ದಾಖಲಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬಿಳಿಗೆರೆ ಗ್ರಾಮದಲ್ಲಿ ದುಷ್ಕರ್ಮಿಗಳು ಮನೆಯೊಂದನ್ನು ಜಖಂಗೊಳಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ಗಲಾಟೆ ಮಾಡಿ ನಿಶ್ಚಲ್ ದಂಬೆಕೋಡಿ ಅನ್ನೋರ ಮನೆ ಕಿಟಕಿ ಗಾಜು ಒಡೆದು ದಾಂಧಲೆ ನಡೆಸಿದ್ದಾರೆ. ನಿಶ್ಚಲ್ ಸಂಬಂಧಿಕರಾದಂತಹ ಶೇಷಗಿರಿ, ದರ್ಶನ್, ಮಿತ್ರ, ಅರುಣ್, ಮಾಚಯ್ಯ, ನಂಜಪ್ಪ, ಭವಾನಿ ಶಂಕರ್, ಸ್ಮಿತಾ, ಮನೋಜ್, ಸ್ವಪ್ನ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು. ಮಡಿಕೇರಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ಕೊರೋನಾ ಮಧ್ಯೆ ಅದ್ದೂರಿಯಾಗಿ ಜಾತ್ರೆ ಮಾಡಲಾಗಿದೆ. ಗ್ರಾಮಸ್ಥರು ಕೋವಿಡ್ ನಿಯಮ ಉಲ್ಲಂಘಿಸಿ ಪರ್ವತಾಂಬ ದೇವಿ ಜಾತ್ರೆ ನೆರವೇರಿಸಿದ್ದು ಗುಂಪು ಗುಂಪಾಗಿ ಸೇರಿ ಜನರು ನಿರ್ಲಕ್ಷ್ಯ ವಹಿಸಿದ್ರು. ಅಲ್ಲದೆ ಬಹುತೇಕ ಭಕ್ತರು ಅಂತರ ಕಾಪಾಡದೆ ಮಾಸ್ಕ್ ಅನ್ನು ಧರಿಸದೆ ಬೇಜವಾಬ್ದಾರಿ ತೋರಿದ್ರು. ಕೊರೋನಾದಿಂದಾಗಿ ಜಾತ್ರೆ ರದ್ದು ಮಾಡಲಾಗಿದ್ದು ಸರಳವಾಗಿ ಆಚರಿಸುವುದಾಗಿ ಜನರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮೈಸೂರಿನ ಕುಕ್ಕರಹಳ್ಳಿ ಕೆರೆಯಲ್ಲಿ ಬೃಹತ್ ಗಾತ್ರದ ಆಮೆಯೊಂದು ಪತ್ತೆಯಾಗಿದೆ. ಬೆಳಗ್ಗೆ ವಾಯುವಿಹಾರಿಗಳು ವಾಕ್ಗೆ ತೆರಳಿದಾಗ ಕುಕ್ಕರಹಳ್ಳಿಯ ರಸ್ತೆಯ ಮಧ್ಯೆ ಆಮೆ ಪತ್ತೆಯಾಗಿದೆ. ಕೆರೆಯಿಂದ ರಸ್ತೆ ಕಡೆಗೆ ಬರ್ತಾ ಇದ್ದಾಗ ಜನರಿಗೆ ಆಮೆ ಕಾಣಿಸಿದೆ. ಬಳಿಕ ವಾಯುವಿಹಾರಿಗಳು ಆಮೆಯನ್ನು ರಕ್ಷಿಸಿ ಮತ್ತೆ ಕೆರೆಗೆ ಬಿಟ್ಟಿದ್ದಾರೆ. ಎಚ್ ವಿಶ್ವನಾಥ್ ಆರೋಪಕ್ಕೆ ಸವದಿ ಹೇಳಿದ್ದೇನು? ಆನಂದ್ ಸಿಂಗ್ ವಿರುದ್ಧ ಜೆಎನ್ ಗಣೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ? ಜೈಲಿಗೆ ಡಿಐಜಿ ಭೇಟಿ ಕೊಟ್ಟಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಂಪುಟದಲ್ಲಿ ಕಲಬುರಗಿಗೆ ಅವಕಾಶ ಸಿಗುವ ವಿಶ್ವಾಸವಿದೆ ಅಂತ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿದ್ದಾರೆ. ಸಿಎಂ ಶಾಸಕರಾಗಿರುವಂತಹ ತೇಲ್ಕೂರ್ ಕಲಬುರಗಿ ಜಿಲ್ಲೆಯ ಯಾವುದಾದ್ರೂ ಶಾಸಕರಿಗೆ ಸಚಿವ ಸ್ಥಾನ ನೀಡಲಿ, ಈ ಬಗ್ಗೆ ನಿಯೋಗ ತೆಗೆದುಕೊಂಡು ಹೋಗಿ ಸಿಎಂಗೆ ಮನವಿ ಮಾಡ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಬಿಜೆಪಿ ಶಾಸಕರಿದ್ದಾರೆ, ಸಚಿವ ಸ್ಥಾನ ಸಿಗದಿದ್ರೆ ಅವರಿಗೆಲ್ಲ ಅಸಮಾಧಾನ ಹೆಚ್ಚಾಗುತ್ತೆ ಅಂತ ಕಲಬುರಗಿಯಲ್ಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ನನ್ನ ಸೋಲಿಗೆ ಸಿಪಿ ಯೋಗೇಶ್ವರ್ ಕಾರಣ ಎಂದಿದ್ದಂತಹ ಎಚ್ ವಿಶ್ವನಾಥ್ ಆರೋಪಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದು, ಎಚ್ ವಿಶ್ವನಾಥ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದಂತಹ ಅವರು ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವುದು ಸಿಎಂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಿಟ್ಟಂತಹ ವಿಚಾರ ಅಂತ ತಿಳಿಸಿದರು. ಅಲ್ಲದೆ ಸಿಎಂ ಬಿಎಸ್ವೈ ಬದಲಾವಣೆ ಕೇವಲ ಗಾಳಿ ಮಾತು, ಇಲ್ಲದಿರುವಂತಹ ವಿಚಾರಕ್ಕೆ ರೆಕ್ಕೆ ಪುಕ್ಕ ಗಟ್ಟಿಗಾಗಿ ಹಾರಿಸುತ್ತಿದ್ದಾರೆ ಅಂತ ಹೇಳಿದರು. ಕಂಪ್ಲಿ ಬಂದ್ ವೇಳೆ ನಾನು ತೊಡೆತಟ್ಟಿಲ್ಲ ಎಂದು ಶಾಸಕ ಜೆಎನ್ ಗಣೇಶ್ ಸ್ಪಷ್ಟಪಡಿಸಿದರು. ಬಳ್ಳಾರಿಯಲ್ಲಿ ಮಾತನಾಡಿದಂತಹ ಅವರು ಆನಂದ್ ಸಿಂಗ್ ತೊಡೆತಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸಚಿವರಾದವರು ಈ ರೀತಿ ಹೇಳಿಕೆ ಕೊಡುವುದು ಸರಿಯಲ್ಲ. ತೊಡೆತಟ್ಟಿರುವ ಬಗ್ಗೆ ಆನಂದ್ ಸಿಂಗ್ ಅವರು ದಾಖಲೆ ಇದ್ರೆ ಕೊಡ್ಲಿ ಅಂತ ವಾಗ್ದಾಳಿ ನಡೆಸಿದರು. ಬೆಳಗಾವಿ ಹಿಂಡಲಗ ಜೈಲಿಗೆ ಜೈಲ್ ಡಿಐಜಿ ಸೋಮಶೇಖರ್ ದೌಡಾಯಿಸಿ ಬಂದಿದ್ದಾರೆ. ಜೈಲಿನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಟಿವಿ9 ವರದಿ ಪ್ರಸಾರವಾಗಿತ್ತು. ವರದಿ ಬಿತ್ತರವಾದ ಬೆನ್ನಲ್ಲೇ ಡಿಐಜಿ ಆಗಮಿಸಿದ್ದು, ಆ ಬಳಿಕ ಹಿಂಡಲಗ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಕೂಡ ಓಡೋಡಿ ಬಂದಿದ್ದಾರೆ. ವಿನಯ್ಗೆ ರಾಜಾತಿಥ್ಯದ ಸುದ್ದಿ ಬಿತ್ತರದ ಬಳಿಕ ಗೃಹ ಇಲಾಖೆ ವರದಿ ಕೇಳಿದ್ದು, ಜೈಲು ಡಿಐಜಿ ಸೋಮಶೇಖರ್ ಜೈಲು ಪರಿಶೀಲನೆಗೆ ಆಗಮಿಸಿದ್ದಾರೆ.
ಧಾರವಾಡದಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಖಾಸಗಿ ಶಾಲಾ ಅಭಿವೃದ್ಧಿ ಸಂಸ್ಥೆ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಯ ಎದುರು ಧರಣಿ ನಡೆಸಿದ್ದಾರೆ. ಶಿಕ್ಷಣ ಸಚಿವರ ನಿಲುವು ಖಂಡಿಸಿ ಸಿಬ್ಬಂದಿ ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಿದ್ದಾರೆ. ಈ ವೇಳೆ ಉತ್ತರ ಕರ್ನಾಟಕದ ವಿವಿಧ ಖಾಸಗಿ ಶಾಲೆಗಳ ಸಿಬ್ಬಂದಿ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ವಿಜಯಪುರದಲ್ಲಿ ತೆಂಗಿನ ಮರಕ್ಕೆ ಸೀಮಂತ ಕಾರ್ಯಕ್ರಮ ಮಾಡಲಾಗಿದೆ. ಮುದ್ದೇಬಿಹಾಳ ಪಟ್ಟಣದ ಬಿಇಒ ಕಚೇರಿ ಆವರಣದಲ್ಲಿ ಅಪರೂಪದ ಕಾರ್ಯಕ್ರಮ ನಡೆದಿದ್ದು, ಬಿಇಒ ಕಚೇರಿಯ ಮಹಿಳಾ ಸಿಬ್ಬಂದಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ಇದೇ ಮೊದಲ ಬಾರಿಗೆ ತೆಂಗಿನಕಾಯಿ ಮರ ಫಸಲು ಬಿಟ್ಟಿರುವುದರಿಂದ ಸೀಮಂತ ನೆರವೇರಿಸಲಾಯಿತು. ದೆಹಲಿಯಲ್ಲಿ ರೈತರ ಹೋರಾಟ ಹೇಗಿದೆ? ಸ್ಪುಟ್ನಿಕ್ 5 ಪ್ರಯೋಗ ನಡೀತಾ ಇರೋದು ಎಲ್ಲಿ? ಉತ್ತರ ಪ್ರದೇಶದಲ್ಲಿ ಅಪಘಾತಕ್ಕೆ 8 ಜನ ಬಲಿಯಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಸುಧಾರಣೆ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹೋರಾಡ್ತಾ ಇರುವಂತಹ ರೈತರ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಾದಿತ ಕಾಯ್ದೆಗಳನ್ನು ರದ್ದುಪಡಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದು ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ. ದೆಹಲಿ ಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ಜಿಲ್ಲಾ ಬಾರ್ಡರ್, ನೋಯ್ಡಾ ಲಿಂಕ್ ರೋಡ್ ಸಂಪೂರ್ಣ ಬಂದ್ ಆಗಿದೆ. ರೈತರ ಮನವೊಲಿಸಲು ಕೇಂದ್ರ ಸರ್ಕಾರ ನಡೆಸಿದಂತಹ ಪ್ರಯತ್ನ ವಿಫಲವಾಗಿದೆ. ಹೀಗಾಗಿ ನಾಳೆ ಮತ್ತೊಂದು ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ನಿನ್ನೆ 35 ರೈತ ಸಂಘಟನೆಗಳ ಮುಖಂಡರ ಜೊತೆ 3 ಸಚಿವರು ಸಭೆ ನಡೆಸಿ ರೈತರ ಬೇಡಿಕೆಗಳ ಪರಿಶೀಲನೆಗೆ 5 ಸದಸ್ಯರ ಉನ್ನತ ಸಮಿತಿ ರಚಿಸುವುದಾಗಿ ಹೇಳಿದರು. ಆದರೆ ಕೃಷಿ ಸುಧಾರಣೆಗೆ ಸಂಬಂಧಿಸಿದ 3 ವಿವಾದಿತ ಕಾಯ್ದೆಗಳನ್ನು ರದ್ದು ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ರೈತರ ಸಂಘಟನೆಗಳು ತಿಳಿಸಿವೆ. ಭಾರತದ ಸ್ಪುಟ್ನಿಕ್ ವಿ ಲಸಿಕೆಯ 3ನೇ ಹಂತದ ಪ್ರಯೋಗ ಆರಂಭ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ರಷ್ಯಾ ಮೂಲದ ಸ್ಪುಟ್ನಿಕ್ ವಿ ಲಸಿಕೆಯ ಪ್ರಯೋಗ ನಡೆಸ್ತಾ ಇದೆ. 40,000 ಜನರ ಮೇಲೆ 3ನೇ ಹಂತದಲ್ಲಿ ಪ್ರಯೋಗ ನಡೀತಾ ಇದ್ದು, ಯಶಸ್ವಿಯಾದರೆ ಶೀಘ್ರವೇ ಜನರ ಬಳಕೆಗೆ ಸಿಗುವ ಸಾಧ್ಯತೆ ಇದೆ. 28 ದಿನಗಳಲ್ಲಿ 91%, 42 ದಿನಗಳಲ್ಲಿ 95% ಲಸಿಕೆ ಪರಿಣಾಮಕಾರಿಯಾಗಿದೆ. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜನರಿಗೆ ಪೆಟ್ರೋಲ್ ಬೆಲೆ ಏರಿಕೆ ಮತ್ತಷ್ಟು ಆಘಾತ ನೀಡುತ್ತಾ ಇದೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಬೆಲೆ ಹೆಚ್ಚಾಗ್ತಾ ಇದ್ದು, ಗ್ರಾಹಕರ ಜೇಬು ಸುಡುತ್ತಾ ಇದೆ. 4 ದಿನಗಳಿಂದ ಸತತವಾಗಿ ಬೆಲೆ ಏರಿಕೆಯಾಗಿದ್ದು, ಇಂದು ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 15 ಪೈಸಾ ಹೆಚ್ಚಾಗಿದ್ದು, ಪ್ರತಿ ಲೀಟರ್ ಡೀಸೆಲ್ ಮೇಲೆ 23 ಪೈಸಾ ಏರಿಕೆ ಕಂಡಿದೆ. ನಿವಾರ್ ಚಂಡಮಾರುತ ಅಬ್ಬರಿಸಿ ಕಣ್ಮರೆಯಾಗ್ತಾ ಇದ್ದಂತೆ ಮತ್ತೊಂದು ಚಂಡಮಾರುತ ಭೀತಿ ಹುಟ್ಟಿಸುತ್ತಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಬುರೇವಿ ಚಂಡಮಾರುತ ನಿರ್ಮಾಣವಾಗಿದ್ದು, ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇಂದು ಸಂಜೆ ಬಳಿಕ ಲಂಕಾ ಕಡಲ ತೀರವನ್ನ ಬುರೇವಿ ಚಂಡಮಾರುತ ಅಪ್ಪಳಿಸಲಿದ್ದು, ನಾಳೆ ತಮಿಳುನಾಡಿನ ದಕ್ಷಿಣ ತುದಿಯಾನ ಕನ್ಯಾಕುಮಾರಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರವೇಶಿಸಲಿದೆ. ತಮಿಳುನಾಡಿನ ಕನ್ಯಾಕುಮಾರಿ ಮತ್ತು ಕೇರಳ ತಿರುವನಂತಪುರಂನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 95 ಲಕ್ಷದ ಸನಿಹಕ್ಕೆ ತಲುಪಿದೆ. ಕಳೆದ 24 ಗಂಟೆಗಳಲ್ಲಿ 36,604 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 94,99,414ಕ್ಕೆ ಏರಿಕೆಯಾಗಿದೆ. ನಿನ್ನೆ 501 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,38,122 ಜನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಸೋಂಕಿತರ ಪೈಕಿ 89,32,647 ಜನರು ಡಿಸ್ಚಾರ್ಜ್ ಆಗಿದ್ದು, 4.28 ಲಕ್ಷ ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ. ಕೊಹ್ಲಿ ಮುರಿದ ಸಚಿನ್ ದಾಖಲೆ ಏನು? ಸ್ವಿಚ್ ಹಿಟ್ ಬ್ಯಾನ್ ಮಾಡಿ ಅಂತ ಹೇಳಿದ್ದು ಯಾರು? ಪುಣೆಗೆ RRR ತಂಡ ಶಿಫ್ಟ್ ಆಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 23 ರನ್ ಗಳಿಸ್ತಾ ಇದ್ದಂತೆ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿದ್ದ ದಾಖಲೆ ಮುರಿದಿದ್ದಾರೆ. ಈ ಮೂಲಕ ವಿರಾಟ್ ಸಚಿನ್ ತೆಂಡೂಲ್ಕರ್ಗಿಂತ ವೇಗವಾಗಿ 12,000 ರನ್ ಗಳಿಸಿದ ದಾಖಲೆ ಬರೆದಿದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಈಗಾಗಲೇ 2 ಫ್ರಾಂಚೈಸಿಗಳ ಒಡೆಯ. ಇದೀಗ ಕಿಂಗ್ ಖಾನ್ ಮತ್ತೊಂದು ಫ್ರಾಂಚೈಸಿ ಖರೀದಿಗೆ ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಅಮೆರಿಕಾದಲ್ಲಿ ಲೀಗ್ ಕ್ರಿಕೆಟ್ ಪ್ರಾರಂಭ ಆಗಲಿದೆ. ಈ ಲೀಗ್ನಲ್ಲಿ ಲಾಸ್ ಏಂಜಲೀಸ್ ತಂಡವನ್ನು ಶಾರುಖ್ ಖಾನ್ ಖರೀದಿಸಿದ್ದಾರೆ. ಬೌಲರ್ಗಳು ಮತ್ತು ಫೀಲ್ಡಿಂಗ್ ತಂಡದ ಮೇಲೆ ಸ್ಪಷ್ಟವಾಗಿ ಅನ್ಯಾಯ ಎಸಗ್ತಾ ಇರುವಂತಹ ಸ್ವಿಚ್ ಹಿಟ್ ಹೊಡೆತವನ್ನು ಕೂಡಲೇ ಬ್ಯಾನ್ ಮಾಡುವಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಇಯಾನ್ ಚಾಪೆಲ್ ಆಗ್ರಹಿಸಿದ್ದಾರೆ.
ಭಾರತದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸುವಂತಹ ಸಾಧ್ಯತೆ ಇದೆ. ಹೊಸ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಟಿ20 ವಿಶ್ವಕಪ್ ನಡೆಯುವುದು ಅನುಮಾನವಾಗಿದೆ. ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಭಾರತದ ಬದಲಿಗೆ ಯುಎಇ ಅಂಗಳದಲ್ಲಿ ನಡೆಯಲಿದೆ ಎಂದು ಪಾಕ್ ಕ್ರಿಕೆಟ್ ಮಂಡಳಿ ಸಿಇಒ ವಸೀಂ ಖಾನ್ ಹೇಳಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವಂತಹ ಪಾಕಿಸ್ತಾನ ಆಟಗಾರರನ್ನ ಯಾಕೋ ಕೊರೋನಾ ವೈರಸ್ ಬಿಡುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಇತ್ತೀಚೆಗಷ್ಟೇ ಪಾಕ್ನ 7 ಮಂದಿ ಆಟಗಾರರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಇದೀಗ ಮತ್ತೆ 3 ಆಟಗಾರರಿಗೆ ಕೊರೋನಾ ತಗುಲಿರುವುದರಿಂದ ತಂಡದಲ್ಲಿ ಇನ್ನಷ್ಟು ಆತಂಕ ಸೃಷ್ಟಿ ಮಾಡಿದೆ. ಭಾರತೀಯ ಚಿತ್ರರಂಗದ ಬಹು ನಿರೀಕ್ಷಿತ RRR ಚಿತ್ರದ ಚಿತ್ರೀಕರಣ ಹೈದರಾಬಾದ್ನಲ್ಲಿ ಭರದಿಂದ ಸಾಗ್ತಾ ಇದೆ. ಸದ್ಯ ಹೈದರಾಬಾದ್ ನಂತರ ಪುಣೆಯಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಸುಪ್ರೀಂ ಹೀರೋ ಶಶಿಕುಮಾರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮದ ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಶಶಿಕುಮಾರ್. ಸದ್ಯ ಶಂಭೋ ಶಿವಶಂಕರ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಮಾಲ್ ಮಾಡೋಕೆ ರೆಡಿಯಾಗಿದ್ದಾರೆ. ಶಂಭೋ ಶಿವಶಂಕರ ಸಿನಿಮಾಗೆ ಶಂಕರ್ ಕೊನಾಮನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೊಸ ಮನೆ ಖರೀದಿ ಮಾಡಿದ್ದಾರೆ. ಗಚ್ಚಿಬೌಲಿ ಪ್ರದೇಶದಲ್ಲಿರುವಂತಹ ಮನೆ ಬರೋಬ್ಬರಿ 5 ಕೋಟಿ ಬೆಲೆಯದ್ದಾಗಿದೆ ಎನ್ನಲಾಗಿದೆ. ಕನ್ನಡ ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಲ್ಲಿ ಸುದೀಪ್ ನಟಿಸ್ತಾ ಇರುವುದರಿಂದ ಹೊಸ ಮನೆ ಇತ್ತೀಚೆಗೆ ಖರೀದಿ ಮಾಡಿದ್ದಾರೆ. ಸ್ಟಾರ್ ನಟರ ಸಿನಿಮಾಗಳು ಲಾಕ್ಡೌನ್ ನಂತರ ಹಂತ ಹಂತವಾಗಿ ಶೂಟಿಂಗ್ ಆರಂಭ ಮಾಡಿದೆ. ಸದ್ಯ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯಿಸಿ ಆರ್ ಚಂದ್ರು ಆಕ್ಷನ್ ಕಟ್ ಹೇಳ್ತಾ ಇರುವಂತಹ ಕಬ್ಜಾ ಸಿನಿಮಾ ಕೂಡ ಡಿಸೆಂಬರ್ 20ರಿಂದ ಶೂಟಿಂಗ್ ಆರಂಭ ಮಾಡಲಿದೆ. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಶೂಟಿಂಗ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9.